ಬನ್ನಿ ಲಕ್ಷ್ಮೀ ಅಯ್ಯಂಗಾರ್ ನಮ್ಮ ಜೊತೆಗೆ ಈಗ ನೇರ ಎಸ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಾವು ನೋಡ್ತಾ ಇದ್ವಿ ತಾವು ವಾದ ಮಂಡಿಸಿದಂಥ ರೀತಿ, ಅದನ್ನು ಕೂಡ ನಾನು ಉಲ್ಲೇಖ ಮಾಡ್ತಾ ಇದ್ದೆ. ಯಾವ ಯಾವ ಅಂಶಗಳಲ್ಲಿ ಉಲ್ಲೇಖ ಆಗಿದೆ? ಯಾಕಂದರೆ ನ್ಯಾಯಮೂರ್ತಿಗಳು ಉಲ್ಲೇಖಿಸಿದಂಥ ಸಂಗತಿಗಳಿದಾವಲ್ಲ, ಹೈಕೋರ್ಟ್ ಕೊಟ್ಟಂಥ ಯಾವ್ಯಾವ ಪಾಯಿಂಟ್ಗಳು, ಅದಾದಮೇಲೆ ನೀವು ಹೇಳಿದ್ದು ಅಂದರೆ CRPC ವ್ಯಾಪ್ತಿಯಲ್ಲಿ ಬರಬೇಕಾ ಅಥವಾ ಈ ಭಾರತೀಯ ನ್ಯಾಯ ಸಮಿತಿ ವ್ಯಾಪ್ತಿಯಲ್ಲಿ ಬರಬೇಕಾ, ಇವೆಲ್ಲ ಹಲವಾರು ಸಂಗತಿಗಳು ಚರ್ಚೆಗೆ ಬಂತು. ಅಂತೂ ಇಂತೂ ಈಗ ಅವರ ವಿರುದ್ಧ FIR ದಾಖಲಾಗ್ತಾ ಇದೆ. ಇದು ಬಹುಶಃ ನನಗನ್ನಿಸ್ತಾ ಇದೆ ಈ ಪ್ರತಿವಾದಿಗಳಿಗೆ ಸಿಕ್ಕಂತ ಮೊದಲ ಜಯ. ಏನಂತೀರಿ ಮೇಡಮ್? ಹೌದು, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಹೌದು, ಈಗ ಡೈರೆಕ್ಷನ್ ಟು ಲೋಕಾಯುಕ್ತ ಮೈಸೂರು ಇದೆ. ಅವರು FIR ರಿಜಿಸ್ಟರ್ ಮಾಡಿ ದೇ ವಿಲ್ ಹ್ಯಾವ್ ಟು ಪ್ರೊಸೀಡ್ ವಿತ್ ಇನ್ವೆಸ್ಟಿಗೇಷನ್ ವಿತ್ ಇನ್ 3 months. ಓಕೆ ಮೇಡಮ್, ಅದು ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಈಗ 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 SP ಗೆ ಹೋಗಿದೆ, ಈಗ ಅದರ ವಿವರಗಳು ಹೋಗ್ತವೆ. ಅದಾದಮೇಲೆ ಏನು ಅಂತಂತಂದರೆ FIR ದಾಖಲಾಗುತ್ತೆ ಇವತ್ತು ಅಥವಾ ನಾಳೆ. ಅದಾದ ಮೇಲೆ ಅರೆಸ್ಟ್ ಕೂಡ ಆಗಬಹುದು. ಅಲ್ಲಿ ತನಕ ಅಧಿಕಾರ ಇರುತ್ತೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅನ್ನುವಂಥದ್ದು. ಏನಂತೀರಿ ಮೇಡಮ್? ಎಸ್, ಲಕ್ಷ್ಮೀ ಅಯ್ಯಂಗಾರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ನಿಜಕ್ಕೂ ನಮಗೆ ಸಿಕ್ಕಂಥ ಜಯ ಅಂತಾರೆ ಲಕ್ಷ್ಮೀ ಅಯ್ಯಂಗಾರ್. ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ ಎಂಥ ಸ್ಥಿತಿ ಅಂತಂದರೆ, ತನಿಖಾಧಿಕಾರಿಗೆ ಎಲ್ಲ ರೀತಿಯ ಒಂದು ಪವರ್ ಇರುತ್ತೆ. ಅಗತ್ಯಕ್ಕೆ ಅನುಗುಣವಾಗಿ ಅವರು ತಮ್ಮ ಪವರ್ ಬರೀ